ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸವಯವ ಕೂಡ. ಸ್ನೇಹಿತರೆ, ಇಲ್ಲಿ ನಾನು ಸೊಪ್ಪಿನ ಹುಳಿ ಮತ್ತೆ ಅನ್ನ ನುಗ್ಗೆಕಾಯಿ ಹಾಕಿ ಮಾಡಿದ್ದು ಇತ್ತಲ್ವಾ, ಅದನ್ನ ಊಟ ಮಾಡಿದ್ದೆ. ಸೊ ಯಾವ್ದು ಟೈಮಿಂಗ್ಸ್ ಬೆಳಗ್ಗೆನ ಮಧ್ಯಾಹ್ನ ಅಷ್ಟು ನೆನಪಿಲ್ಲ. ಒಂದ್ ಕ್ಲಿಪ್ ಇತ್ತು, ಅದು ಆಡ್ ಮಾಡಿದೀನಿ. 23rd February 2026 ಡೇದು ವ್ಲಾಗ್ ಇದು. ಸೊ ವಿನು ಕೂಡ ಒಂದು ವಿಡಿಯೋ ಕಳ್ಸಿದ್ದ, ವರ್ಕೌಟ್ ಮಾಡ್ತಾ ಇರುವಂತದ್ದು, ಸ್ಕಿಪ್ಪಿಂಗು, ಡಂಬಲ್ಸು, ಈ ರೀತಿ ಸ್ವಲ್ಪ ವೆಯ್ಟ್ ಅನ್ನ ನಾವ್ ಈ ರೀತಿ ಲಿಫ್ಟ್ ಮಾಡುವಂತದ್ದು ಮಾಡ್ತಾ ಇದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಸೊ ಹೀಗೆ ಒಬ್ರಿಗೊಬ್ರು ಮೋಟಿವೇಶನ್ ಕೊಟ್ರೆ, ನಮ್ಮ ಲೈಫ್ ಅಲ್ಲಿ ಯಾರು ಪ್ರೀತಿ ಪಾತ್ರರಿದ್ದಾರೆ ಒಬ್ರಿಗೊಬ್ರು ನಾವು ಮೋಟಿವೇಶನ್ ಕೊಟ್ಕೊಂಡ್ರೆ ಎಲ್ಲರ ಏಳ್ಗೆ ಆಗತ್ತೆ. ಆರೋಗ್ಯ ಕೂಡ ಚೆನ್ನಾಗಿ ಇಟ್ಕೊಳ್ಬಹುದು, ಮೈಂಡ್ ಕೂಡ ಫ್ರೀ ಆಗಿ ಇರುತ್ತೆ. ಬಾಡಿ, ಮೈಂಡ್, ಸೋಲ್ ಹೀಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ. ಈ ಒಂದು ನಾರ್ಸಿಸಿಸಂ ರಿಕವರಿ ಅಂತ ಅಂದಿದ ತಕ್ಷಣ ಇಲ್ಲಿ ನಾವು ನಾನು ನಿಮ್ಗೆ ಸಾಕಷ್ಟು ಈ ಹಿಂದೆ ವಿಡಿಯೋಗಳಲ್ಲಿ ಹೇಳ್ಕೊಂಡು ಬರ್ತಾನೆ ಇದ್ದೀನಿ. ಏನಂತಂದ್ರೆ ಟ್ರಾಮಾ ಬಾಂಡ್ ಇಂದ ನಾವು ಹೊರಗಡೆ ಬರುವಂತದ್ದು. ಇಲ್ಲಿ ಇಡೀ ಸಮಾಜದಲ್ಲಿ ನಾವು ಇವತ್ತು ನಾರ್ಸಿಸಂ ಅನ್ನೋದು ಕಾಣ್ಬೋದು. ಇಲ್ಲಿ ಒಬ್ಬರ ಲೈಫ್ ಅಲ್ಲಿ ಅಂತ ಅಲ್ಲ, ಆಯ್ತಾ. ಇಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಆಗ್ಲಿ, ನಾರ್ಸಿಸಿಸ್ಟ್ ಕೆಟ್ಟವರು, ಎಂಪತ್ಸ್ ಒಳ್ಳೆಯವರು, ಈ ತರ ಅಲ್ಲ, ಆಯ್ತಾ. ಸೊ ಎನರ್ಜಿ ಅಂಡ್ ಫ್ರೀಕ್ವೆನ್ಸಿ ಮ್ಯಾಟರ್ ಆಗತ್ತೆ. ಸೊ ಹಾಗಾಗಿ ಇದು ನಾರ್ಸಿಸಂ ರಿಕವರಿ ಹೀಲಿಂಗ್ ಜರ್ನಿ ಅಂತಾನೆ ನಾವು ತಗೊಳ್ಳೋಣ. ಯಾಕಂದ್ರೆ ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್. ಸೊ ಜೊತೆಗೆ ನಾನು ಕೂಡ ವರ್ಕೌಟ್ ಮಾಡಿದೆ. ಸೊ ಆಕ್ಚುಲಿ ನಾನು ಹುಟ್ಟೋವಾಗ್ಲೇನೆ ಕಾಲು ಸ್ವಲ್ಪ ನಂದು ಸೊಟ್ಟ ಇತ್ತು. ಮತ್ತೆ ಅಮ್ಮ ತುಂಬಾ ಕಷ್ಟಪಟ್ಟು ಆಪರೇಷನ್ ಎಲ್ಲ ಮಾಡಿಸಿದ್ರು ಸಣ್ಣ ಮಗುನಲ್ಲೇನೆ. ಸೊ ನಾನ್ ನಿಜವಾಗ್ಲೂ ಕೂಡ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸೊ ನಾವು ಹೇಗೆ ಹುಟ್ಟಿರ್ತೀವಿ, ನಮ್ಮ ಒಂದು ದೇಹ ಹೇಗಿರುತ್ತೆ ಅನ್ನೋದು ಅದು ನಮ್ ಕೈಲಿರೋದಿಲ್ಲ ಅಲ್ವಾ. ಯಾಕಂದ್ರೆ ಕೆಲವರು ಬಾಡಿ ಶೇಮಿಂಗ್ ಮಾಡುವಂತದ್ದು ನೋಡಿದ್ದೀನಿ ನಾನು. ಫ್ಯಾಮಿಲಿನಲ್ಲೇನೆ ಬಾಡಿ ಶೇಮಿಂಗ್ ಮಾಡುವಂತದ್ದಿರತ್ತೆ, ಹಂಗಸಿ ಮಾತಾಡುವಂತದ್ದಿರತ್ತೆ ಅಲ್ವಾ. ನಾವ್ ಯಾವ ರೀತಿ ಹುಟ್ಟಬೇಕು ಅನ್ನೋದು ನಮ್ ಕೈಲಿರೋದಿಲ್ಲ ಅಲ್ವಾ. ಹೇಗೋ ನಮ್ಮ ಒಂದು ಫ್ಯಾಮಿಲಿನಲ್ಲಿ ನನ್ನ ತಾಯಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಈ ರೀತಿ ಕಾಲೆಲ್ಲ ಸರಿ ಮಾಡಿಸಿರೋದ್ರಿಂದಾನೇ ಅಲ್ವಾ ನಾನು ಕೂಡ ಇವತ್ತಿನ ದಿವಸ ಹೀಗಿರೋದು. ಇಲ್ಲಾಂದಿದ್ರೆ ಕುಂತ್ಕೊಂಡೆ ಓಡಾಡ್ಬೇಕಾಗ್ತಾ ಇತ್ತು. ಬಟ್ ಈಗ ಕೆಲವರು ಮನೆಯಲ್ಲೇ ಮಾತಾಡ್ತಾರೆ, ಆಪರೇಷನ್ ಮಾಡ್ಸಿರ್ಲಿಲ್ಲ ಅಂತ ಅಂದಿದ್ರೆ ಕುಂತ್ಕೊಂಡು ಓಡಾಡ್ತಿದ್ಲು ಅಂತೆಲ್ಲ ನಾನು ಮನೆಯಲ್ಲೇ ಕೆಲವ್ರು ಮಾತಾಡೋದನ್ನ ನೋಡಿದೀನಿ. ಸೊ ಆತರ, ಯಾಕಂದ್ರೆ ನಾವು ಒಂದು ಒಳ್ಳೆ ದಾರಿಲಿ ಹೋಗ್ತಾ ಇದ್ರು ಕೂಡ ಒಂದು ಬಾಡಿ ಶೇಮಿಂಗ್ ಅನ್ನೋ ಒಂದು ವಿಚಾರ ಇಟ್ಕೊಂಡು ಹಂಗಸುವಂತದ್ದಿಲ್ಲ ಇದೆ ಅಲ್ವಾ. ಅದು ತುಂಬಾನೇ ತಪ್ಪು. ಯಾರಿಗೂ ಆತರ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಸೊ ಹಾಗಾಗಿ, ಯಾಕಂದ್ರೆ ಈ ಒಂದು ನಾರ್ಸಿಸಂ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ಸಾಕಷ್ಟು ನಾವು ಸಣ್ಣ ವಯಸ್ಸಿಂದ ಸಾಕಷ್ಟು ಟಾಕ್ಸಿಸಿಟಿನ ನೋಡಿರ್ತೀವಿ. ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಸುತ್ತಮುತ್ತ ರಿಲೇಟಿವ್ಸ್ ಕಡೆಯಿಂದ ಆಗಿರ್ಬೋದು, ತುಂಬಾನೇ ಒಂದ್ ರೀತಿ ಹಂಗಸಿ ಮಾತಾಡುವಂತದ್ದು, ಹಿಂದೆ ಮಾತಾಡ್ಕೊಳ್ಳುವಂತದ್ದು ಸಾಕಷ್ಟು ನೋಡಿರ್ತೀವಿ. ಅದೆಲ್ಲವನ್ನೂ ಕೂಡ ಮೀರಿ ನಾವು ಬೆಳಿಬೇಕು. ಯಾರೇನ್ ಹೇಳ್ತಾರೆ ಅದ್ರ ಕಡೆ ಗಮನ ಕೊಡ್ತೀರಾ, ನಮ್ಮ ಏಳಿಗೆ ಕಡೆ, ನಮ್ಮ ಒಂದು ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ಕಡೆ ಗಮನ ಕೊಡ್ತಾ ನಾವು ವರ್ಕೌಟ್ ಮಾಡೋಣ. ನಮ್ಮ ಒಂದು ದೇಹನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ದೇಹವನ್ನ ಆರೋಗ್ಯವಾಗಿ ಇಟ್ಕೊಂಡ್ರೆ ಮನಸ್ಸು ಕೂಡ ಆರೋಗ್ಯವಾಗಿರುತ್ತೆ ಅಲ್ವಾ. ಮನಸ್ಸು, ದೇಹ, ಆತ್ಮ ಮೂರು ಕೂಡ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳುವಂತದ್ದು ನಮ್ಮ ಕೈಯಲ್ಲಿ ಇರುತ್ತೆ. ಸೊ ಇಲ್ಲಿ ಆಕ್ಚುಲಿ ತುಂಬಾ ದಿವಸ ಆಗಿತ್ತಲ್ವ ವರ್ಕೌಟ್ ಮಾಡಿ, ಹಾಗಾಗಿ ಸ್ವಲ್ಪ ನನ್ಗೆ ಕಷ್ಟ ಆಗ್ತಾ ಇತ್ತು ಸ್ಕಿಪ್ಪಿಂಗ್ ಮಾಡೋಕೆ. ಬಟ್ ಆದ್ರೂ ಕೂಡ ಟ್ರೈ ಮಾಡಿದೆ, ಬಿಡೋದು ಬೇಡ ಅಂತ. ಯಾಕಂದ್ರೆ ವೆಯ್ಟ್ ನಾನು ಮ್ಯಾನೇಜ್ ಮಾಡ್ಬೇಕು. ವೆಯ್ಟ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಏನು ಏಜ್ ಆಗ್ತಾ 30+ ಇವಾಗ ಇದ್ದೀನಿ ನಾನು. ಸೊ ಯಾರೆಲ್ಲ 30+ ಇದ್ದೀರಿ, ಇವಾಗ್ಲಿಂದಾನೆ, ಅಥವಾ ಇವಾಗ ಯಾವ ಏಜ್ ಅಂತ ಮ್ಯಾಟರ್ ಆಗಲ್ಲ ಸ್ನೇಹಿತರೆ. 40 ಆಗಿರ್ಬೋದು, 50s ಆಗಿರ್ಬೋದು. ನಾನು ಅಮ್ಮಂಗೂ ಹೇಳ್ತಾ ಇರ್ತೀನಿ. ಸೊ ಅವರು 50s ಅಲ್ಲಿ ಇದ್ದಾರೆ. ಯಾವ್ದು ಏಜ್ ಮ್ಯಾಟರ್ ಆಗಲ್ಲ. ಮನ್ಸ್ ಮಾಡಿದ್ರೆ, ವರ್ಕೌಟ್ ಮಾಡ್ತಾ ಇದ್ರೆ ನಮ್ಮ ದೇಹನ ಆರೋಗ್ಯವಾಗಿ ನಾವು ಇಟ್ಕೊಳ್ಬಹುದು. ಸ್ವಲ್ಪ ಹೊತ್ತಾದ್ರೂ ಸರಿ, ಒಂದು ದಿನದಲ್ಲಿ ವರ್ಕೌಟ್ ಮಾಡ್ಲೇಬೇಕು. ಅವಾಗ ನಾವು ಆದಷ್ಟು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಆರೋಗ್ಯನ ಕಾಪಾಡ್ಕೊಳ್ಬಹುದು. ಸೊ ಇಲ್ಲಿ ಇನ್ಸ್ಟಾಮಾರ್ಟ್ ಇಂದ ಕೆಲವೊಂದು ಐಟಮ್ಗಳು ತಗೊಂಡಿದ್ದೆ. ಸೊ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಆಕ್ಚುಲಿ ಏನ್ ಗೊತ್ತಾ, ಈ ಹಾಲು ಮೊಸರು ನಾನೇ ಯೂಸ್ ಮಾಡೋದು ಬೇಡ ಅಂತ ತುಂಬಾ ದಿವಸದಿಂದ ಅನ್ಕೊಳ್ತಿದ್ದೀನಿ. ಬಟ್ ಆದಷ್ಟು ಬೇಗ ಸ್ಟಾಪ್ ಮಾಡ್ತೀನಿ ನಾನು ಇದನ್ನ.
ನಾನ್ ನನ್ನ ವಿಡಿಯೋಸ್ ಅಲ್ಲಿ ಏನೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಅಥವಾ ಏನೆಲ್ಲ ವ್ಲಾಗ್ಸ್ ನೋಡ್ತೀರಿ ಎಲ್ಲವನ್ನೂ ಕೂಡ ನಾನು ರೆಕಮೆಂಡ್ ಮಾಡಲ್ಲ. ನನ್ಗೆ ಇಲ್ಲಿ ಅನಿವಾರ್ಯವಾದ ಕಾರಣಗಳಿಂದ ನಾನು ಕೆಲವೊಂದು ಐಟಮ್ಸ್ ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ನಾನು ಏನೆಲ್ಲ ಐಟಮ್ಸ್ ಯೂಸ್ ಮಾಡ್ತೀನಿ ಅದನ್ನೇ ಯೂಸ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಯಾಕಂತಂದ್ರೆ ಎಲ್ಲವೂ ಒಳ್ಳೇದಲ್ಲ. ಇವಾಗಿನ ಒಂದು ಕೆಮಿಕಲ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡುವಂತಹ ಸಮಾಜದಲ್ಲಿ ಈ ಒಂದು ಗ್ರಾಸರೀಸ್ ಎಲ್ಲ ನೋಡ್ಕೊಂಡು ನಾವು ಬಳಸಬೇಕಾಗುತ್ತೆ ಏನೇ ಪದಾರ್ಥಗಳು, ತಿನ್ನುವ ಪದಾರ್ಥಗಳು. ಸೊ ಇಲ್ಲಿ ನಾನು ಸ್ವಲ್ಪ ಬಾಜ್ರ ಹಿಟ್ಟು, ಇದು ರವೆ, ಆಕ್ಚುಲಿ ಸೂಜಿ ರವೆ. ಸೊ ಇದ್ರ ಜೊತೆಗೆ ಸಾಕಷ್ಟು ಹಿಟ್ಟುಗಳು ತಗೊಂಡಿದ್ದೆ, ರಾಗಿ ಹಿಟ್ಟು, ಬಾಜ್ರ ಹಿಟ್ಟು, ಅದು ಇದು ತಗೊಂಡಿದ್ದೆ, ಜೊತೆಗೆ ಹಾಲು, ಮೊಸರು. ಯಾಕಂದ್ರೆ ಪ್ಯಾಕೆಟ್ ಹಾಲು ಮೊಸರು ಅಷ್ಟು ಒಳ್ಳೇದಲ್ಲ. ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ಒಂದು ವಿಡಿಯೋನು ಮಾಡ್ತೀನಿ ನಿಮ್ಗೆ, ಮನೆಯಲ್ಲೇ ಯಾವ ರೀತಿ ಹಾಲು ಮೊಸರು ತಯಾರು ಮಾಡ್ಕೊಳ್ಬಹುದು ಅಂತ. ಈಗ ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಸೋಯಾ ಬೀನ್ಸ್ ಇಂದ ಹಾಲನ್ನ ಹೇಗ್ ತಯಾರು ಮಾಡ್ಕೊಳ್ಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದೀನಿ, ಚೆಕ್ ಮಾಡಿ. ಅದರಿಂದಾನೇ ನಾವು ಮೊಸರು ಕೂಡ ಮಾಡ್ಕೊಳ್ಬಹುದು. ಜೊತೆಗೆ ಕಡಲೆಕಾಯಿ ಬೀಜದಿಂದ ಮೊಸರು ಮಾಡ್ಕೊಳ್ಬಹುದು, ಹಾಲು ಮಾಡ್ಕೊಳ್ಬಹುದು, ತೆಂಗಿನಕಾಯಿ ಹಾಲು ಉಪಯೋಗಿಸಬಹುದು ಅಲ್ವಾ. ಹಾಗಾಗಿ ಪ್ಯಾಕೆಟ್ ಹಾಲು ಮೊಸರು ಬೇಡ. ಇಲ್ಲಿ ನಾನು ಎಲ್ಲವನ್ನೂ ಕೂಡ ನಾನೇ ನಿಭಾಯಿಸ್ಕೊಳ್ತಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಎವ್ರಿಬಡಿ ಹೀಲ್ಸ್ ಇನ್ ದೇರ್ ಓನ್ ಟೈಮಿಂಗ್ ಅಲ್ವಾ. ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರದೇ ಆದಂತಹ ಟೈಮಿಂಗ್ ಇರುತ್ತೆ ಅವರ ಏಳಿಗೆ ಆಗೋದಕ್ಕೆ ಅಲ್ವಾ. ತಾಳ್ಮೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ಸೊ ಈ ಒಂದು ವಿಡಿಯೋನಲ್ಲಿ ನೀವು ನೋಡ್ತಾ ಇರೋ ಹಾಗೆ ನಾನು ಸಾಕಷ್ಟು ಐಟಮ್ಗಳವತ್ತು ತಗೊಂಡಿದ್ದೆ. ಇಲ್ಲಿ ರಾಗಿ ಹಿಟ್ಟು, ಇದು ವಿಜಯ್ ಅವತ್ತು ರಾಗಿ ಹಿಟ್ಟಾಗಿರ್ಬೋದು, ಕೆಲವೊಂದು ಐಟಮ್ಗಳು. ಸೊ ಒಂದು ಹಿಟ್ಟಿತ್ತು, ರಾಜಗಿರಿ ಹಿಟ್ಟು ಅಂತ, ಐ ಮೀನ್ ಫ್ಲೋರ್ ರಾಜಗಿರಿ ಹಿಟ್ಟು. ಅದೇನು ನಾನು ಫಸ್ಟ್ ಟೈಮ್ ತಗೊಂಡಿದ್ದೆ ಆಕ್ಚುಲಿ, ಅದು ಆಫರ್ ಇತ್ತು, ಹಾಗಾಗಿ ಅದನ್ನು ತಗೊಂಡೆ ನೋಡೋಣ ಅಂತ ಹೇಳಿ. ಅದು ಮತ್ತೆ ಬಾಜ್ರಾ ಹಿಟ್ಟು, ಜೊತೆಗೆ ಇಲ್ಲಿ ಸೈಂದ್ರ ಲವಣ, ಹೀಗೆ ಕೆಲವೊಂದು ಐಟಮ್ ಬೇಕಿತ್ತು ಮನೆಗೆ. ರಾಗಿ ಹಿಟ್ಟು, ಈಗ ನಾನ್ ಅನ್ಕೊಳ್ತಾ ಇದೀನಿ ಮುದ್ದೆ ಮಾಡ್ಕೊಳ್ತೀವಲ್ಲ, ಅದಕ್ಕೆ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಬಾಜ್ರಾ ಹಿಟ್ಟು, ರಾಗಿ ಹಿಟ್ಟು, ಮತ್ತೆ ರಾಜಗಿರಿ ಹಿಟ್ಟು ಆಗಿರ್ಬೋದು, ಹೀಗೆ ಯಾವ್ಯಾವ ಹಿಟ್ಟುಗಳಿದೆ, ಜೋವರ್ ಹಿಟ್ಟು, ಇನ್ನೊಂದು ಕೂಡ ಜೋವರ್ ಹಿಟ್ಟು ಕೂಡ ತಗೊಂಡಿದ್ದೆ ಅವತ್ತು. ಸೊ ಎಲ್ಲಾ ಹಿಟ್ಟುಗಳನ್ನ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ, ನೋಡಿ ಇದು ನೀವು ನೋಡ್ತಾ ಇರೋದು ಬಾಜ್ರಾ ಆಯ್ತಾ, ಆ ಕಡೆ ಇರೋದು ಜೋವರ್ ಹಿಟ್ಟು. ಸೊ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಮುದ್ದೆ ಮಾಡಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವತ್ತು ನಾನು ಆಕ್ಚುಲಿ ಮಾತಾಡಿದ್ದೆ ಕೂಡ. ನಾನು ಇವಾಗ ಹೇಗೂ ಸ್ಟಾರ್ಟಿಂಗ್ ವಿಡಿಯೋ ಇಂದ ವಾಯ್ಸ್ ಓವರ್ ಕೊಡಕ್ ಶುರು ಮಾಡಿದ್ನಲ್ಲ, ಹಾಗೆ ಇದನ್ನು ಕಂಟಿನ್ಯೂ ಆಗಿ ವಾಯ್ಸ್ ಓವರೇ ಕೊಡ್ತಾ ಇದೀನಿ. ಇಲ್ಲ ಅಂದಿದ್ರೆ ಈ ವಿಡಿಯೋನಲ್ಲಿ ಮೈಕ್ ಹಾಕೊಂಡೆ ಮಾತಾಡಿದ್ದೆ. ಸೊ ಅದ್ರ ಬದಲಿಗೆ ಈ ವಾಯ್ಸ್ ಓವರೇ ಕಂಟಿನ್ಯೂ ಮಾಡ್ಬಿಡೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ. ಸೊ ಅಷ್ಟೇ ಸ್ನೇಹಿತರೆ, ನಾನು ಹೇಳೋದು ನಿಮ್ಗೆ ಆದಷ್ಟು ನೀವು ನನ್ನ ಚಾನೆಲ್ ನಲ್ಲಿ ನಿಮ್ಗೆ ಏನು ಅನುಕೂಲಕ್ಕೆ ತಕ್ಕನಾಗಿ ನೀವು ಮಾಡ್ಕೊಳ್ಬಹುದು ಅದನ್ನ ಮಾತ್ರ ಫಾಲೋ ಮಾಡಿ. ಪ್ರತಿಯೊಂದು ಎಲ್ಲ ಫಾಲೋ ಮಾಡ್ಬೇಕು ಅಂತ ಏನು ಇಲ್ಲ. ಸೊ ಒಬ್ಬೊಬ್ರು ಲೈಫ್ ಒಂದೊಂದ್ ರೀತಿ ಡಿಫ್ರೆಂಟ್ ಆಗಿ ಇರುತ್ತೆ. ಸೊ ನೀವ್ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಪಾಸಿಟಿವ್ ವೈಬ್ಸ್ ಕರ್ನಾಟಕ ಮಿಸ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ಗಳು ಇದೆ, ನಾರ್ಸಿಸಿಸಂ ರಿಕವರಿ ಬಗ್ಗೆ, ಕಾನ್ಸೆಪ್ಟ್ಗಳ ಬಗ್ಗೆ, ಸೈಕಾಲಜಿ ರಿಲೇಟೆಡ್ ಕಾನ್ಸೆಪ್ಟ್ಗಳ ಬಗ್ಗೆ. ಇನ್ನು ಬರುವ ದಿನಗಳಲ್ಲೂ ಕೂಡ ಸಾಕಷ್ಟು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ಗಳು ಬರೋದಿದೆ. ಸೊ ನಾನು ಇಲ್ಲಿ ಎಲ್ಲ ಕೆಲ್ಸಗಳನ್ನ ಟೈಮ್ಗೆ ಮಾಡ್ಕೊಳ್ಬೇಕಲ್ವಾ. ಅಡುಗೆ ಮಾಡ್ಕೊಳ್ಳೋದಾಗಿರ್ಬೋದು, ರೆಸ್ಟ್ ಮಾಡೋದಾಗಿರ್ಬೋದು, ನನ್ನ ಒಂದು ಏನೋ ವಿಡಿಯೋಸ್ ಶೂಟ್ ಮಾಡ್ಕೊಳ್ಳೋದು, ಎಡಿಟಿಂಗ್ ಮಾಡ್ಕೊಳ್ಳೋದು, ವ್ಲಾಗ್ ಮಾಡೋದು, ಹೀಗೆ ಜೊತೆಗೆ ವರ್ಕೌಟ್ ಮಾಡೋದು, ಹೀಗೆ ಪ್ರತಿಯೊಂದು ಎಲ್ಲ ಒಬ್ಳೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಲೇಟ್ ಆಗುತ್ತೆ. ಸೊ ಜೊತೆಗೆ ಸಾಕಷ್ಟು ಏನು ಡಿಸ್ಟರ್ಬೆನ್ಸ್ಗಳು ನೀವ್ ನೋಡಿದೀರಿ ಕಳೆದ ವಿಡಿಯೋಸ್ ಅಲ್ಲಿ ಕೂಡ ಹೇಳಿದೀನಿ, ನಂಗೆ ಸ್ವಲ್ಪ ತಲೆನೋವು ಇತ್ತು ಅಂತೆಲ್ಲ ಹೇಳಿದ್ದೀನಿ. ಸೊ ಸಾಕಷ್ಟು ಈ ರೀತಿ ನಾನಾ ರೀತಿಯ ಕಾರಣಗಳಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ಖಂಡಿತವಾಗ್ಲೂ ಆದಷ್ಟು ಬೇಗ ನಾನು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಶುರು ಮಾಡ್ತೀನಿ. ಸೊ ಇವಾಗ ನೀವ್ ಏನ್ ವಿಡಿಯೋ ನೋಡ್ತಿದ್ರಿ ಅಲ್ವಾ, ಇದ್ರಲ್ಲಿ ಕೂಡ ನಾನು ಮಾತಾಡಿದ್ದೆ, ಬಟ್ ಇದ್ರಲ್ಲಿ ವಾಯ್ಸ್ ಯಾಕೋ ಸರಿಯಾಗಿ ರೆಕಾರ್ಡ್ ಆಗಿರ್ಲಿಲ್ಲ. ಹಾಗಾಗಿ ಇದಕ್ಕೂ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಅದೇ ಅವತ್ತು ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದೆ ಅಂದ್ರೆ, ಪ್ಯಾಕೆಟ್ ಹಾಲು ಮತ್ತೆ ಮೊಸರು ನಾನ್ ತಗೊಂಡಿದೀನಿ ಅಂತ ನೀವು ತಗೊಳಕ್ ಹೋಗ್ಬೇಡಿ. ನಿಮ್ಗೆ ಸಾಧ್ಯ ಆದ್ರೆ, ಅಂದ್ರೆ ನನ್ಗಿವಾಗ ಏನಂದ್ರೆ ಇವಾಗ ಒಬ್ಳೆ ಕೆಲ್ಸಗಳು ಮಾಡ್ಕೊಳ್ತಾ ಇರ್ತೀನಿ, ಮತ್ತೆ ಸಡನ್ ಆಗಿ ಹಸುವಾದಾಗ ಒಂದ್ ಮೊಸರನ್ನಾರು ತಿನ್ನಕ್ ಆಗತ್ತೆ ಅಂತ ಹೇಳಿ ನಾನು ತಗೊಂಡ್ ಬಿಡ್ತೀನಿ. ಮತ್ತೆ ಹಾಲೇನಕ್ಕೆ ಅಂದ್ರೆ ಮತ್ತೆ ಹೆಪ್ಪ ಹಾಕ್ಬೋದಲ್ಲ ಅಂತ ಹೇಳಿ ತಗೊಂಡ್ ಬಿಡ್ತೀನಿ. ಸೊ ಈ ರೀತಿ ಕೆಲವೊಂದು ಅನಿವಾರ್ಯವಾಗಿ ನಾವು ತಗೊಳ್ಬೇಕಾಗತ್ತೆ. ಸೊ ನಿಮ್ಮಲ್ಲಿ ಒಂದು ಆಪ್ಷನ್ಸ್ ಇದ್ರೆ, ಇಲ್ಲಪ್ಪ ಮನೆಯಲ್ಲಿ ಒಬ್ರು ಇಲ್ಲ ಅಂದ್ರೆ ಇನ್ನೊಬ್ರು ಕೆಲಸ ಮಾಡ್ಬೋದು, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ನೀವು ಮಾಡ್ಕೊಳ್ಬಹುದು, ಈ ತರ ಎಲ್ಲ ಆಪ್ಷನ್ಸ್ ಇರುವಾಗ ಏನಾಗುತ್ತೆ, ನೀವು
ಮತ್ತೆ ಆರಾಮಾಗಿ ನೀವು ಫೈನಾನ್ಷಿಯಲಿನೂ ಕೂಡ ಸ್ಟೇಬಲ್ ಇತ್ತು ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ಈ ರೀತಿ ಪ್ಯಾಕೆಟ್ ಹಾಲು ಮೊಸರು ತಗೊಳ್ಬೇಡಿ. ಜೊತೆಗೆ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಇದ್ರೆ ನೀವು ಕೆಲ್ಸಕ್ಕೆ ಯಾರನ್ನಾರು ಇಟ್ಟಿರ್ತೀರಿ, ಅಥವಾ ಈ ರೀತಿ ಸಾಕಷ್ಟು ಆಪ್ಷನ್ಸ್ ಗಳಿರುತ್ತೆ. ಮನೇಲಿ ಯಾರಾದ್ರೂ ಹೆಲ್ಪ್ ಮಾಡೋರು ಇರ್ತಾರೆ ಅಲ್ವಾ? ಆ ತರ ಆಪ್ಷನ್ಸ್ ಎಲ್ಲ ಇದ್ದಾಗ ನೀವೇನ್ ಮಾಡ್ಬೇಕು, ಆ ಪ್ಯಾಕೆಟ್ ಹಾಲು ಮೊಸರು ತಗೊಳ್ಳೋ ಬದಲು ಮನೆಯಲ್ಲೇ ಹಾಲು ಮೊಸರು ತಯಾರು ಮಾಡ್ಕೊಳ್ಬಹುದು. ಅದಕ್ಕೆ ತುಂಬಾನೇ ಆಪ್ಷನ್ಗಳಿವೆ. ಆದಷ್ಟು ಬೇಗ ಇನ್ನು ಡೀಟೇಲ್ ಆಗಿ ನಿಮ್ಗೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಸೊ ನೈಟ್ ನಾನು ಲೈಟ್ ಆಗಿರ್ಲಿ ಫುಡ್ ಅಂತ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ, ಒಳ್ಳೆಯ ವಿಚಾರದೊಂದಿಗೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದಿ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.